ಸಾರ್ವಜನಿಕರ ಹಣ ನುಂಗಿ ಜೈಲು ಪಾಲಾಗಿದ್ದ ಸಂಜಯ್ ಅಲಿಯಾಸ್ ಬದ್ರಿ ರಿಲೀಸ್. ಬಡ್ಸ್ ಕಾಯ್ದೆಯಡಿ ಅಂಧರಾಗಿ ಮುದ್ದೆ ಮುರಿದಿದ್ದ ಬದ್ರಿಯಿಂದ ಹಳೆ ಚಾಳಿ ಮತ್ತೆ ಪ್ರಾರಂಭ. ದಿನಸಿ ಪದಾರ್ಥ, ಬಟ್ಟೆ, ವಾಹನ ಕೊಡೋ ನೆಪದಲ್ಲಿ ಸಾರ್ವಜನಿಕರಿಗೆ ಲಕ್ಷಾಂತರ ರೂಪಾಯಿ ಉಂಡೆ ನಾಮ. ವಂಚನೆ ಪ್ರಕರಣ ದಾಖಲಿಸಿ ಜೈಲಿಗಟ್ಟಿದ್ದ ಖಾಕಿ ಪಡೆ, ಜೈಲಿನಿಂದ ಬಂದ ಮೇಲೂ ನಿಂತಿಲ್ಲ ದಗಲ್ಬಾಜಿ ಕೆಲಸ. ಇಎಂಐ ಕಟ್ಟಿ ದುಡ್ಡು ಕಳೆದುಕೊಂಡ ಜನರಿಗೆ ಹಣ ವಾಪಸ್ ನೀಡದ ಬದ್ರಿಯಿಂದ ಮತ್ತೆ ಹೊಸ ಲೆಕ್ಕಾಚಾರ. ಸಂಜಯ್ ವಿರುದ್ಧ ದೂರುಗಳ ಸುರಿಮಳೆ, ಗಡಿಪಾರು ಮಾಡದೆ ಎಚ್ಚರ ತಪ್ಪಿದ್ಯಾಕೆ ಪೊಲೀಸ್ ಇಲಾಖೆ? ವಂಚನೆಗಳಲ್ಲಿ ಹೊಸ ಪ್ರಯೋಗ ಮಾಡಿ ಯಶಸ್ಸು ಕಂಡಿದ್ದ ಮೈಸೂರಿನ ಸಂಜಯ್ ಅಲಿಯಾಸ್ ಬದ್ರಿ ಸಾರ್ವಜನಿಕರಿಂದ ಹಣ ವಸೂಲಿ ಮಾಡಿ ಅವರ ಹಣ ವಾಪಸ್ ನೀಡದೆ ಜನರಿಂದ ಹಿಡಿ ಶಾಪ ಹಾಕಿಸಿಕೊಂಡು ಜೈಲು ಪಾಲಾಗಿದ್ದ ಬದ್ರಿ ಇದೀಗ ಮತ್ತೆ ಬಂದಿದ್ದಾನೆ. ಜೈಲಿನಿಂದ ಹೊರ ಬಂದಿದ್ದೇ ತಡ ತನ್ನ ಹಳೆ ಚಾಳಿಯನ್ನ ಚಾಚು ತಪ್ಪದೆ ಶುರುವಿಟ್ಟುಕೊಂಡಿದ್ದಾನೆ. ನಗರದ ಇಟ್ಟಿಗೆಗೂಡು ನಿವಾಸಿ ಸಂಜಯ್ ವಾಹನ ಸಾಲ, ಆಹಾರ ಸಾಮಗ್ರಿ, ಚಿಕನ್ ಕೊಳ್ಳಲು ಸಹ ಇಎಂಐ ಆಪ್ಷನ್ ಅಂತ ಶುರು ಮಾಡಿ ಗ್ರಾಮೀಣ ಭಾಗದ ಜನರಿಗೆ ಲಕ್ಷಾಂತರ ರೂಪಾಯಿ ವಂಚಿಸಿದ್ದ. ಫೋನ್ ಕೊಡ್ತೀವಿ, ಆಟೋ ಕೊಳ್ಳಲು ಸಾಲ ನೀಡ್ತೀವೆಂದು ಸುಳ್ಳು ಪ್ರಚಾರ ಮಾಡಿ ಸಿಕ್ಕವರಿಗೆಲ್ಲ ಮಕ್ಮಲ್ ಟೋಪಿ ಹಾಕಿದ್ದ ಐನಾತಿ ಸಂಜಯ್. ಜನರಿಂದ ವಸೂಲಾದ ಹಣದಲ್ಲಿ ಸ್ವಲ್ಪ ಹಣವನ್ನ ದಾನ ಧರ್ಮ ನುಡಿದಂತೆ ನಡೆದ ಸಂಜಯ್ ಎಂದು ಬಿಂಬಿಸಲು ಕೆಲವರಿಗೆ ವಾಪಸ್ ನೀಡಿ ಆ ವಿಚಾರವನ್ನು ತನ್ನ ವಾಟ್ಸಪ್ ಸ್ಟೇಟಸ್, ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿ ತಾನು ಸಾಚ ಎಂದು ಮತ್ತಷ್ಟು ಜನರನ್ನು ತನ್ನ ವಂಚನೆಯ ಬಲಿಯಲ್ಲಿ ಸಿಲುಕಿಸಿಕೊಳ್ತಿದ್ದ 420 ಬದ್ರಿ. ವಂಚಕ ಸಂಜಯ್ ವಿರುದ್ಧ ವಂಚನೆ ದೂರುಗಳು ದಾಖಲಾಗ್ತಿದ್ದಂತೆ ಎಚ್ಚೆತ್ತ ಪೊಲೀಸ್ ಇಲಾಖೆ ಬದ್ರಿ ವಿರುದ್ಧ ಬಡ್ಸ್ ಕಾಯ್ದೆಯಡಿ ಎಫ್ಐಆರ್ ದಾಖಲಿಸಿ ಬಂಧಿಸಿ ಜೈಲಿಗಟ್ಟಿದ್ರು. ಇತ್ತ ಮೋಸ ಹೋಗಿದ್ದವರು ಠಾಣೆಗಳಿಗೆ ತೆರಳಿ ದೂರು ನೀಡಿ ಎಂದು ಪೊಲೀಸ್ ಆಯುಕ್ತರು ಸಾರ್ವಜನಿಕರಿಗೆ ಸಲಹೆ ನೀಡಿದ್ರು. 2-3 ತಿಂಗಳು ಸೆರೆಮನೆಯಲ್ಲಿದ್ದ ಬದ್ರಿ ಇದೀಗ ಹೊರಬಂದಿದ್ದು ತನ್ನ ಹಳೆ ಚಾಳಿಯನ್ನ ಮತ್ತೆ ಪ್ರಾರಂಭಿಸಿದ್ದಾನೆ. ಸಾರ್ವಜನಿಕರಿಗೆ ಬಟ್ಟೆ, ದಿನಸಿ ಕೊಡ್ತಿದ್ದೇವೆಂದು ಪ್ರಚಾರ ಶುರುವಿಟ್ಕೊಂಡು ಹೊಸ ಗ್ರಾಹಕರಿಗೆ ಗಾಳ ಹಾಕಿ ಬಕಪಕ್ಷಿಯಂತೆ ಕಾಯುತ್ತಿದ್ದಾನೆ ವಂಚಕ ಬದ್ರಿ. ಬದ್ರಿ ಅರೆಸ್ಟ್ ಆಗಿದ್ದ ಸಮಯದಲ್ಲಿ ಆತನನ್ನು ಜಿಲ್ಲೆಯಿಂದಲೇ ಗಡಿಪಾರು ಮಾಡಬೇಕು ಎಂಬ ಕೂಗು ಸಾರ್ವಜನಿಕ ವಲಯದಲ್ಲಿ ಭಾರೀ ಸದ್ದು ಮಾಡಿತ್ತು. ಈ ಕುರಿತಂತೆ ಖಾಕಿ ಪಡೆಯು ಕಾರ್ಯೋನ್ಮುಖವಾಗಿತ್ತು. ಅದ್ಯಾಕೋ ಪೊಲೀಸ್ ಇಲಾಖೆ ಆ ಗಡಿಪಾರು ಕ್ರಮವನ್ನು ಮೊಟಕುಗೊಳಿಸಿತ್ತು. ಸಂಜಯ್ ಗಡಿಪಾರಾಗಿದ್ರೆ ಈಗ ಮತ್ತಷ್ಟು ಮುಗ್ಧ ಜನರ ಹಣ ಉಳಿಸಬಹುದಿತ್ತು ಎಂಬುದು ಜನರ ಮಾತು.